ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮಹಿಳೆ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಾಮಾಜಿಕ ಕಾರ್ಯಕರ್ತೆ ದೂರಿನ ಮೇರೆಗೆ ಎಫ್ಐಆರ್ ದಾಖಲಾಗಿದ್ದು ರವಿಕುಮಾರ್ ವಿರುದ್ಧ ಕಾನೂನು ಕ್ರಮಕ್ಕೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆಯಾಗಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು ಬಿಜೆಪಿ ಎಂಎಲ್ಸಿ ವಿರುದ್ಧ ಕಾಂಗ್ರೆಸ್ ಈಗಾಗಲೇ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದು ಎಫ್ಐಆರ್ ಅನ್ನು ಕೂಡ ದಾಖಲಿಸಿದೆ. ಸಾಮಾಜಿಕ ಕಾರ್ಯಕರ್ತೆ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಕ್ಷಮೆ ಯಾಚಿಸುವಂತೆ ಹಲವರು ಆಗ್ರಹಿಸಿದ್ದಾರೆ. ರವಿಕುಮಾರ್ ವಿರುದ್ಧ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಬಿಎನ್ಎಸ್ 351 ಅನೈತಿಕ ಆರೋಪಿಸಿರುವ ಕ್ರಿಮಿನಲ್ ಬೆದರಿಕೆಯನ್ನು ಈಗಾಗಲೇ ಹಾಕಿದ್ದು 7 ವರ್ಷಗಳ ಶಿಕ್ಷೆ ಮತ್ತು ದಂಡ ವಿಧಿಸಲಾಗಿದೆ. ಬಿಎನ್ಎಸ್ 75 ಲೈಂಗಿಕ ಕಿರುಕುಳದ ಅಪರಾಧ ಕೂಡ ಇವರ ವಿರುದ್ಧ ದಾಖಲಾಗಿದ್ದು 1 ವರ್ಷದವರೆಗಿನ ಶಿಕ್ಷೆಯನ್ನ ನೀಡಲಾಗುತ್ತೆ. ಇನ್ನು ಬಿಎನ್ಎಸ್ 79 ಮಹಿಳೆಯನ್ನ ಅವಮಾನಿಸುವುದು 3 ವರ್ಷಗಳವರೆಗೆ ಶಿಕ್ಷೆ ಮತ್ತು ದಂಡವನ್ನ ವಿಧಿಸಲಾಗಿತ್ತು. ಒಟ್ಟಾರೆಯಾಗಿ ಈಗಾಗಲೇ ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಸಾಮಾಜಿಕ ಕಾರ್ಯಕರ್ತೆ ದೂರಿನ ಮೇರೆಗೆ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ಈಗಾಗಲೇ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೆಣ್ಮಗುಗೆ ಅಂತ ಗೌರವಿಸಲಿಲ್ಲ ಸರ್. ಅವರು ಅವಹೇಳನಕಾರಿ ಮಾತುಗಳೆಲ್ಲ ಆಡಿದ್ದಾರೆ. ರಾತ್ರಿ ಸರ್ಕಾರದ ಕೆಲಸ, ಬೆಳಗ್ಗೆ CM ಕೆಲಸ ಅಂದಾಗ ಹೆಣ್ಮಕ್ಳು ರಾತ್ರಿ ಹಗಲು ಕೆಲಸ ಮಾಡಿ ದುಡಿತಾ ಇರೋರಿಗೆಲ್ಲ ಈ ರೀತಿ ಮಾತಾಡ್ಕೊಂಡಾಗ ಅವ್ರು ಅಂಥ ಉನ್ನತ ಹುದ್ದೆ ಇರುವಂಥವ್ರಿಗೇ ಈ ರೀತಿ ಮಾಡ್ತಾ ಇದ್ದಾರೆ ಅಂದಾಗ ಒಂದು ಸಾಮಾನ್ಯ ವ್ಯಕ್ತಿಗಳಿಗೆ ಹೆಣ್ಮಕ್ಳಿಗೆ ಏನು ರಕ್ಷಣೆ ಕೊಡೋಕ್ಕಾಗುತ್ತೆ? ಅದಕ್ಕೆ ನನಗೆ ಬೇಜಾರಾಯಿತು ಸರ್. ಒಂದು ಉನ್ನತ ಹುದ್ದೆ ಇರುವಂಥ ಅಧಿಕಾರಿಗೆ ಇವರು ಈ ಥರ ಮಾತಾಡ್ಕೊತಾರೆ ಅಂದಾಗ ಅವ್ರ ಮನೆಯಲ್ಲಿ ಅವ್ರ ಹೆಣ್ಮಕ್ಳು ಆಗ್ಬೋದು, ಅವ್ರ ತಾಯಿ ಆಗ್ಬೋದು, ಅಥವಾ ಅವ್ರ ತಂಗಿ ಆಗ್ಬೋದು, ಅಥವಾ ಅವ್ರ ಮಕ್ಕಳೇ ಆಗ್ಬೋದು, ಆ ರೀತಿ ಮಾತಾಡ್ಕೊಂಡಿದ್ರೆ ಅವ್ರು ಏನಂತ ಹೇಳಿಕೆ ಕೊಡ್ತಾಯಿದ್ರು, ಅವ್ರು ಏನಂತ ಮಾಡ್ತಾಯಿದ್ರು? ನಮಗೆ ಇಷ್ಟು ಬೇಜಾರಾಗಿದೆ ಅಂದಾಗ ಅವರು ಆ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡಿದಾಗ ಆ ಪದ ಅವ್ರಿಗೆ ಕೇಳಿಸ್ದಾಗ ಒಂದು ಪೊಲೀಸವ್ರ ಪಕ್ಕದಲ್ಲೇ ಇವ್ರು ಹೋಗಿರೋದು ಪ್ರೊಟೆಸ್ಟ್ ಮುಗಿಸ್ಕೊಂಡು ಅವ್ರು ಏನೈತೆ ಅವ್ರ ಕೆಲಸ ಮುಗಿಸ್ಕೊ ಬರ್ಬೋದಾಗಿತ್ತು. ಒಂದು ಉನ್ನತ ಹುದ್ದೆ ಇರುವಂಥ ವ್ಯಕ್ತಿಗೆ ಆ ಒಂದು ಹೆಣ್ಮಗಳು ಅನ್ನೋದು ನೋಡ್ದಿರಾ ಆ ಥರ ಪದ ಬಳಕೆ ಮಾಡ್ಕೊಂಡಿರೋದು ನಮಗೆ ತುಂಬ ಬೇಜಾರಾಯಿತು ಸರ್. ಹೆಣ್ಮಗು